ರಾಕಿಂಗ್ ಸ್ಟಾರ್ ಯಶ್ 12 ವರ್ಷದ ಹಿಂದೆ ಅವರ ಸ್ಟೈಲಿಂಗ್ ಸ್ಟೇಟ್ಮೆಂಟ್ ಹೇಗಿತ್ತು ಅಥವಾ ಸ್ಟೈಲ್ ಮಾಡ್ತಿರುವಂಥ ಪರಿ ಹೇಗಿತ್ತು, ಸೊ ಎಲ್ಲ ಕುತೂಹಲ ಬರುತ್ತೆ. ಹಾಗೆಯೇ ಮದುವೆ ಬಗ್ಗೆ ಅವ್ರಿಗಿದ್ದಂತಹ ಕಲ್ಪನೆಗಳು, ಯಾವ ಏರಿಯಾದಲ್ಲಿ ಏನು ತಿಂತಿದ್ರು, ಈ ಥರದ್ದೆಲ್ಲ ಕುತೂಹಲ ಸಹಜವಾಗಿದ್ದೇ ಇರುತ್ತೆ. ಯಾಕಂದರೆ ಈಗ ಯಶ್ ಅವರು ಸಾಕಷ್ಟು ಬದಲಾಗಿರುವಂಥದ್ದು, ಹಾಲಿವುಡ್ ರೇಂಜಿಗೆ ಅವರು ಹೋಗಿರುವಂಥದ್ದು, ಅಲ್ಲಿ ಕಾಲಿಟ್ಟಿರುವಂಥದ್ದು. ರಾಮಾಯಣ ಹಾಗೆಯೇ ಟಾಕ್ಸಿಕ್, ಸೊ ಈ ಎಲ್ಲ ಸಿನಿಮಾಗಳ ಕೆಲಸದ ನಡುವೆ ಅಲ್ಲಿಗೆ ಹೇಗೆ ಬೇಕು, ಅಲ್ಲಿ ಯಾವ ಥರ ಕಾಣಬೇಕು ಹಾಗೆ ಅವರು ಚೇಂಜ್ ಆಗಿರುವಂಥದ್ದು. ಅದನ್ನು ತುಂಬ ಚೆನ್ನಾಗಿ ಹೇಳಿರುವಂಥದ್ದು, ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಅಂಥೇಳಿ ಈ ಮೊನ್ನೆ ಟಾಕ್ಸಿಕ್ ಚಿತ್ರದ ಟ್ರೈಲರ್ ರಿಲೀಸಲ್ಲಿ ಹೇಳ್ಕೊಂಡಿರುವಂಥದ್ದು. ಅದರ ಅರ್ಥ ತುಂಬ ಚೆನ್ನಾಗಿದೆ ಅದು. ಸೊ ಅದನ್ನು ಆ ಥರ ಹೇಳಿರುವಂಥದ್ದು. ಸೊ ಇಲ್ಲಿ ವಿಶೇಷ ಏನಂದರೆ 12 ವರ್ಷದ ಹಿಂದೆ ಯಶ್ ಅವರು ಸ್ಟೈಲಿಂಗ್ ಬಗ್ಗೆ ಕೇಳುವಂಥ ಪ್ರಶ್ನೆಗೆ ಅವ್ರು ಹೇಳಿದಂಥ ಉತ್ತರ ತುಂಬ ಚೆನ್ನಾಗಿದೆ. ಸೊ ಪ್ರತಿದಿನ ನಾವು ಶೂಟಿಂಗಲ್ಲಿರುವಂಥದ್ದು, ಸಂದರ್ಶನ ಕೊಡ್ತಾ ಇರ್ತೀವಿ. ಸೊ ಅಲ್ಲಿ ಸಾಕಷ್ಟು ಕಾಸ್ಟ್ಯೂಮ್ಗಳನ್ನು ಚೇಂಜ್ ಮಾಡ್ತಾನೆ ಇರ್ತೀವಿ. ಸೊ ಪರ್ಟಿಕ್ಯುಲರಾಗಿ ನಾವು ಯಾವುದೋ ಒಂದು ಕಂಫರ್ಟ್ ಆಗುವಂಥ ಬಟ್ಟೆ ಹಾಕ್ಕೊಂಡ್ರೆ ಸಾಕು ಅನ್ನುವಂಥದ್ದನ್ನು ಆಗ ಹೇಳಿದರು 12 ವರ್ಷದ ಹಿಂದೆ. ಸೊ ಇನ್ನು ಫುಡ್ ಅಂತ ಬಂದಾಗ, ಫುಡ್ಡು ಪರ್ಟಿಕ್ಯುಲರ್ ಇದೇ ಹೋಟೆಲಲ್ಲಿ ತಿನ್ನಬೇಕು, ಹೀಗೆ ಮಾಡಬೇಕು, ಹೋಟೆಲಿಗೆ ಹೋಗೇ ತಿನ್ನಬೇಕು ಅನ್ನುವಂಥದ್ದು ಇರಲಿಲ್ಲ. ಶೂಟಿಂಗ್ ಸ್ಪಾಟಲ್ಲಿ ಅಥವಾ ಎಲ್ಲೋ ಹೊರಗಡೆ ಹೋದಾಗ, ಸೊ ಈ ಏರಿಯಾದಲ್ಲಿ ಚೆನ್ನಾಗಿರುತ್ತೆ ಫುಡ್ಡು ಅಂತ ಯಾರಾದರೂ ಹೇಳಿದರೆ ಅಲ್ಲಿಂದ ತರಿಸಿ ತಿನ್ನುವಂಥದ್ದು. ಸೊ ಹೆಚ್ಚಾಗಿ ವಿ ಹರಿಕೃಷ್ಣ ಅವರ ಸ್ಟುಡಿಯೋದಲ್ಲಿ ಅಲ್ಲಿ ಹೋದಾಗ ಅಲ್ಲೇ ಅವರು ದಾಲ್ ಕಿಚಡಿ ಮತ್ತು ಪಾಲಕ್ ರೈಸ್ ತರಿಸ್ತಿದ್ರು. ಸೊ ಅದನ್ನು ಇವರು ತುಂಬ ಆಸೆಯಿಂದ ತಿಂತಿದ್ರು. ಇನ್ನು ಎಂಪೈರ್ ಗ್ರಿಲ್ ಚಿಕನ್ ಅಂದರೆ ತುಂಬ ಇಷ್ಟ ಇವ್ರಿಗೆ. ಸೊ ಅದನ್ನು ಆವಾಗ ಹೇಳ್ಕೊಂಡಿದ್ರು. ಅದಾದ ಮೇಲೆ ಫುಡ್ ಸ್ಟ್ರೀಟ್ ಅಥವಾ ಚಾಟ್ ಸ್ಟ್ರೀಟ್ ಅಂತ ಇರುತ್ತೆ, ಬೆಂಗಳೂರಲ್ಲಿದೆ ಇನ್ನು. ಸೊ ಅಲ್ಲಿ ಇವರು ಹೋಗಿ ಅಕ್ಕಿ ರೊಟ್ಟಿ ಆಮೇಲೆ ರಾಗಿ ರೊಟ್ಟಿ ತಿಂತಿದ್ರು, ಇಡ್ಲಿ ಎಲ್ಲ ತಿಂತಿದ್ದು. ಸೊ ಅದನ್ನು ತಿಂತಿದ್ರು ಅನ್ನುವಂಥದ್ದು. ಬಿರಿಯಾನಿ ತುಂಬ ಇಷ್ಟ ಇವ್ರಿಗೆ. ಸೊ ಈ ಥರದ್ದೆಲ್ಲ ಫುಡ್ ಬಗ್ಗೆ ಇವರು ಆಸಕ್ತಿ ಯಾವ ಥರ ಇತ್ತು, ಹೇಗಿತ್ತು ಅನ್ನೋದನ್ನು ಹೇಳ್ಕೊಂಡಿರುವಂಥದ್ದು. ಇನ್ನು ಮದುವೆ ವಿಚಾರ ಅಂತ ಬಂದರೆ, ಮದುವೆ ಸೊ ಈ ಕೃಷ್ಣ ಏನಿದ್ದಾರೆ ಡೈರೆಕ್ಟರ್ ಕೃಷ್ಣ, ಸೊ ಅವ್ರ ಜೊತೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವ್ರನ್ನ ಗಮನಿಸಿದರು. ಅಂದರೆ ಮನೆಯಿಂದ ಕಾಲ್ ಬಂದರೆ ಎದ್ದು ನಿಲ್ತಿದ್ರು. ಯಾಕೆ ಅಂತಂದಾಗ ಮನೆಯಿಂದ ಕಾಲ್ ಬಂತು ಅಂತ ಹೇಳ್ತಿದ್ರು ಅನ್ನುವಂಥದ್ದು. ಹಾಗೆಯೇ JN ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ಅವರು ಕೊಡ್ತಾನೇ ಇರ್ತಿದ್ರು. ಯಾಕೆ ಅಂದರೆ ಮನೆಯಿಂದ ಕಾಲ್ ಬಂತು, ಬೇಗ ಹೋಗಬೇಕು ಅಂತ. ಸೊ ಈ ಥರದ ಅದನ್ನೆಲ್ಲ ನೋಡಿದ್ದೀನಿ. ನೋಡಿ ನಾನು ಮದುವೆ ಅನ್ನುವಂಥ ಈ ಒಂದು ಜೀವನ ಶುರು ಮಾಡಬೇಕಾ, ಹಾಗೆಯೇ ಇದರಲ್ಲಿ ನಾನು ಬೀಳಬೇಕಾ ಅನ್ನುವಂಥದ್ದು ಏನಿತ್ತು ಅವ್ರ ಮನಸ್ಥಿತಿ ಆವಾಗ. ಸೊ ಅದನ್ನು ಹೇಳ್ಕೊಂಡಿರುವಂಥದ್ದು. ಆದರೆ ಪ್ರೀತಿಸಿ ಮದುವೆ ಆದರು ರಾಧಿಕಾ ಪಂಡಿತ್ ಅವ್ರನ್ನ. ಸೊ ಮದುವೆ ಆದಮೇಲೆ ಮಕ್ಕಳು ಇರುವಂಥದ್ದು. ಸೊ ಮಕ್ಕಳು, ಹೆಂಡತಿ, ಸೊ ಎಲ್ಲವನ್ನೂ ನೋಡ್ತಾನೆ ಹಾಲಿವುಡ್ಗೆ ಕಾಲಿಟ್ಟಿರುವಂಥದ್ದು, ವಿಶ್ವ ಸಿನಿಮಾ ರಂಗಕ್ಕೆ ಕಾಲಿಟ್ಟಿರುವಂಥದ್ದು. ಸ್ಟೈಲ್ ಅಂತ ಬಂದಾಗ ಸ್ಟೈಲ್ ಐಕಾನೇ ಇವರು ಸದ್ಯಕ್ಕೆ. ಅವರ ಹೇರ್ ಸ್ಟೈಲು, ಅವರ ಬಿಯರ್ಡ್ ಲುಕ್ಕು, KGF ಆದಮೇಲೆ ಬಿಯರ್ಡ್ ಲುಕ್ಕು ಬಂದಂಥದ್ದು, ಅದು ಒಂಥರ ಸ್ಟೈಲ್ ಆಗಿಬಿಡ್ತು. ಇನ್ನು ಡ್ರೆಸ್ಸಿಂಗ್ ವಿಚಾರ ಬಂದರೆ, ಸ್ಟೈಲಿಂಗ್ ವಿಚಾರ ಅಂತ ಬಂದರೆ ತುಂಬ ಅದ್ಭುತವಾಗಿ ಕಾಣಿಸ್ತಿದ್ದಾರೆ. ಈ ಮೊನ್ನೆ ಟ್ರೈಲರ್ ರಿಲೀಸಲ್ಲಿ ಸ್ಟೈಲಿಶ್ ಆಗೇ ಬಂದಿದ್ದು. ಸೊ ಡ್ರೆಸ್ ಸೆನ್ಸ್ ನೋಡ್ಬೋದು ನೀವು ಅವ್ರದ್ದು. ಈ ಥರ ಬದಲಾಗಿರುವಂಥದ್ದು 12 ವರ್ಷದ ಹಿಂದೆ ಇದ್ದಂಥ ಯಶ್ ನಮಗೀಗ ಈ ಸ್ಟೈಲಿಂಗ್ ವಿಚಾರ, ಅವ್ರು ಮಾತಾಡೋ ಶೈಲಿ, ಅವರ ಇಂಗ್ಲೀಷ್, ಸೊ ಎಲ್ಲವೂ ಬದಲಾಗಿರುವಂಥದ್ದು. ಹಾಲಿವುಡ್ಗೆ ಏನು ಬೇಕಲ್ವ ಅಥವಾ ವಿಶ್ವ ಮಟ್ಟಕ್ಕೆ ಏನು ಬೇಕಲ್ವ ಆ ಥರ ರೆಡಿ ಅವರು ಕಾಣಿಸ್ಕೋತಿರುವಂಥದ್ದು. ಸೊ ಇಷ್ಟು ಯಶ್ ಅವರ ಸಂಬಂಧಪಟ್ಟಂಗೆ ಯಶ್ ಅವ್ರಿಗೆ ಇರುವಂತಹ ಸದ್ಯದ ಸ್ಟೈಲಿಂಗ್ ಸ್ಟೇಟ್ಮೆಂಟ್, ಅವರ ಆಸಕ್ತಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ವಿಡಿಯೋ ನೋಡೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.